Good morning, my dear students. Good morning. Am I audible, dear students? Am I audible or not? ನನ್ನ ವಾಯ್ಸ್ ಕೇಳ್ತಾ ಇದ್ರೆ ಎಲ್ಲರೂ ಎಸ್ ಅಂತ ಟೈಪ್ ಮಾಡ್ಬೋದು. ಎಲ್ಲರೂ ಎಸ್ ಅಂತ ಟೈಪ್ ಮಾಡ್ಬೋದು. ಎಸ್. ಬನ್ನಿ, ಇವತ್ತಿನ ಕ್ಲಾಸ್ದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂಥ ಟಾಪಿಕ್ ಅನ್ನು ಕಲಿತಾ ಇದ್ದೀವಿ. ರಿಗಾರ್ಡಿಂಗ್ ನೌನ್ ಗೈಸ್, ರಿಗಾರ್ಡಿಂಗ್ ನೌನ್. ನಾಮಪದದ ಕುರಿತು ಹಲವು ವಿಚಾರಗಳನ್ನು ತಿಳಿದುಕೊಳ್ಳೋಣ. ಬನ್ನಿ, ಅದಕ್ಕಿಂತ ಮುಂಚೆ ಬರುವ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದಂದು ಅಂದರೆ ಜನವರಿ 1ನೇ ತಾರೀಕಿಗೆ ನಿಮಗೋಸ್ಕರ ಒಂದು ಆಫರನ್ನು ಕೊಡಲಾಗ್ತಾ ಇದ್ದೇವೆ, ಮೆಗಾ ಡಿಸ್ಕೌಂಟ್ ಅಂತ ಹೇಳಿ. ಈ ಮೆಗಾ ಡಿಸ್ಕೌಂಟನ್ನು ಪಡಿಬೇಕು ಅನ್ನುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡಲೇಬೇಕು. 2024ಕ್ಕೆ 24% ಅಥವಾ 24% ಮೆಗಾ ಡಿಸ್ಕೌಂಟನ್ನು ನಾವು ಕೊಡ್ತಾ ಇದ್ದೀವಿ ನಿಮ್ಮೆಲ್ಲರಿಗೋಸ್ಕರ. ಇದು ಸ್ಪೆಷಲ್ ಆಫರ್ ಇದೆ ಹ್ಯಾಪಿ ನ್ಯೂ ಇಯರ್ ದಿನದಂದು. ಈಗಾಗಲೇ 270ಕ್ಕಿಂತ ಹೆಚ್ಚು ಜನ GPSTದಲ್ಲಿ ಮೊನ್ನೆ ಅಪಾಯಿಂಟ್ ಆಗಿದ್ದಾರೆ. ಈಗ ತಾನೇ ನೋಡಿದ್ದೀರಾ 7500ಕ್ಕಿಂತ ಹೆಚ್ಚು ಜನರನ್ನು ಅಪಾಯಿಂಟ್ ಮಾಡ್ಕೋಬೇಕಂತಂದರೆ ವೆಕೆನ್ಸಿಯನ್ನು ಕರಿಬೇಕು ಅನ್ನುವಂಥ ಪ್ಲ್ಯಾನ್ ಮಾಡಿದ್ದಾರೆ ಟೀಚರ್ಸ್ಗೆ. ಅದರಲ್ಲಿ GPSTR HSTR ಎರಡೂ ಇರುತ್ತೆ. ಸೊ ನೆಕ್ಸ್ಟ್ ನಿಮ್ಮದೇ ಆಗ್ಬೋದು, ಹೇಳಲಿಕ್ಕೆ ಬರೋದಿಲ್ಲ. ಸೊ 6 ಮಂತ್ ರೆಕಾರ್ಡೆಡ್ ಆ್ಯಂಡ್ ಲೈವ್ ಕ್ಲಾಸ್ ಇರುತ್ತೆ, ನೋಟ್ಸು, ಟೆಸ್ಟ್ ಸಿರೀಸು, GPSTR ಪೇಪರ್ 1 ಪೇಪರ್ 2, HSTR ಪೇಪರ್ 1 ಪೇಪರ್ 2, ಸಿ ಗ್ರೂಪ್ ಮತ್ತು PDOಗೆ ಇಂಗ್ಲೀಷ್ ಕಂಪ್ಯೂಟರ್ ಮೆಂಟಾಲಿಟಿ, ಇವುಗಳಿಗೋಸ್ಕರ ನಮ್ಮಲ್ಲಿ ನಿಮಗೆ ಕೋರ್ಸಸ್ಗಳಿಗೆ ಒಂದು ಆಫರ್ ಪ್ರೈಸನ್ನು ತೊಗೊಂಬರ್ತಾ ಇದ್ದೀವಿ. ಇವುಗಳ ಮೇಲೆ ಏನೇ ಫೀಸ್ ಇರಲಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಆ್ಯಪದ ಲಿಂಕ್ ಇದೆ. ನಮ್ಮ ಆ್ಯಪ್ನಲ್ಲಿ ಹೋಗಿ ಅವುಗಳ ಫೀ ನೋಡಿ. ಆ ಫೀ ನೋಡಿದ ಮೇಲೆ ನೀವು ಏನಾದರೂ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿಕ್ಕೆ ಹೋದರೆ ಜನವರಿ 1ನೇ ತಾರೀಕದಂದು ಮಾತ್ರ ಇದು ಕೇವಲ ನಿಮಗೆ 24% ಡಿಸ್ಕೌಂಟದ ಮುಖಾಂತರ ನೀವು ಪಡಿಬಹುದು. ಅರ್ಥ ಆಯ್ತಾನೆ? ಹಾಗಾದರೆ ಹೇಗೆ? ಏನೂ ಇಲ್ಲ, ನೀವು 24 ಅನ್ನುವಂಥ ಕೋಡನ್ನು ಯೂಸ್ ಮಾಡಿ, ಆ ಕೋಡನ್ನು ಯೂಸ್ ಮಾಡಿಬಿಟ್ರೆ ಆಟೋಮೆಟಿಕ್ ಆಗಿ ನಿಮಗೆ ಡಿಸ್ಕೌಂಟ್ ಸಿಕ್ಬಿಡುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ವಾಟ್ಸಪ್ ಮಾಡಿ, ಡೀಟೇಲ್ಸ್ಗಳು ನಮ್ಮ ಟೀಮ್ ನಿಮಗೆ ಕಳಿಸುತ್ತೆ. ಅರ್ಥ ಆಯ್ತಾನ ಆ ಥರದ್ದು? ಎಸ್. ಓಕೆ. ನೌನ್ಸ್ ವಿಚ್ ಹ್ಯಾವ್ ಸೇಮ್ ಫಾರ್ಮ್ ಇನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ಕೆಲವು ನಾಮಪದಗಳಂತೂ ಸಿಂಗ್ಯುಲರ್ನಲ್ಲೂ ಹಾಗೆ ಇರ್ತಾವ, ಪ್ಲೂರಲ್ನಲ್ಲೂ ಹಾಗೆ ಇರ್ತಾವ. ಅರ್ಥ ಆಯ್ತಾರೆ? ಸಿಂಗ್ಯುಲರ್ನಲ್ಲೂ ಹಾಗೆ ಇರ್ತಾವ, ಪ್ಲೂರಲ್ನಲ್ಲೂ ಹಾಗೆ ಇರ್ತಾವ. ಅವುಗಳನ್ನು ನೋಡೋಣ ಬನ್ನಿ. ಏನಿದೆ ನೋಡಿ. ಸಮ್ ನೌನ್ಸ್ ಇನ್ ಇಂಗ್ಲಿಷ್ ಹ್ಯಾವ್ ನೋ ಡಿಫರೆಂಟ್ ಫಾರ್ಮ್ಸ್ ಇನ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ದೇ ಹ್ಯಾವ್ ದ ಸೇಮ್ ಫಾರ್ಮ್ ಬೋತ್ ಫಾರ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ದ ವರ್ಬ್ ಆಫ್ಟರ್ ದೀಸ್ ನೌನ್ಸ್ ಮೇ ಬಿ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್ ಅಕಾರ್ಡಿಂಗ್ ಟು ದ ಕಾಂಟೆಸ್ಟ್. ನೋಡಿ, ಕೆಲವು ನಾಮಪದಗಳನ್ನು ನಾವು ಏಕವಚನ ಅಷ್ಟೇ ಯೂಸ್ ಮಾಡ್ತೀವಿ, ಕೆಲವುಗಳನ್ನು ಬಹುವಚನದಲ್ಲಿ ಯೂಸ್ ಮಾಡ್ತೀವಿ. ಬಟ್ ಕೆಲವಂತೂ ಏಕವಚನ, ಬಹುವಚನ ಎರಡೂ ರೀತಿಯಲ್ಲಿ ಉಪಯೋಗಿಸ್ತೀವಿ. ಅದಕ್ಕೆ ಅಲ್ಲಿ ಬಂದಂಥ ಪ್ರಸಂಗವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ನೀವು, ಅಲ್ಲಿರುವಂಥ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿರ್ಬೇಕು ನೀವು. ಅವಾಗ ನಿಮ್ಗೆ ಗೊತ್ತಾಗ್ಬಿಡ್ತದ ನಾನೇನು ಮಾಡಬೇಕಾಗಿದೆ ಅಂತ ಹೇಳಿ. ತಿಳಿತಾರೆ? ದ್ಯಾಟ್ಸ್ ವೈ until and unless you understand what is the context of that sentence or the meaning of the sentence, you cannot identify whether the noun is used singular or plural. Got it guys? ತಿಳಿತಾರೆ? ಆ ವಾಕ್ಯದ ಅರ್ಥವನ್ನು ತಿಳಿಲಾರ್ದೇನೆ ಅಲ್ಲಿ ಯೂಸ್ ಮಾಡಿರುವಂಥ ನಾಮಪದವನ್ನು ನೀವು ಏಕವಚನ ಇತ್ತು ಬಹುವಚನ ಇತ್ತು ಅಂತ ಕನ್ಸಿಡರ್ ಮಾಡಲಿಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾನೆ? ಎಸ್. ಬನ್ನಿ. ಶೀಪ್, ರೈಸ್, ಕಾರ್ಪ್ಸ್, ಪ್ಯಾನ್, ಸಿರೀಸ್, ಕ್ಯಾನನ್, ಸ್ಕೋರ್, 1000, ಡಿಯರ್, apparatus, heathen, yoke, amends, pair, agross, fish, means, cord, spaces, spaces, swine, dozen, 100. ಇವೆಲ್ಲ ಏಕವಚನೂ ಆಗ್ತಾವ, ಸಿಂಗ್ಯುಲರ್, ಬಹುವಚನ ಪ್ಲೂರಲ್ನೂ ಆಗ್ತಾವ. ಆದರೆ ಫರ್ನಿಚರ್ ಹಂಗಿರಲಿಲ್ಲ, ಅದು ಏಕವಚನನೇ ಇರ್ತದೆ. ಸೆನ್ಸ್ ಇರ್ತದೆ ಅದರಲ್ಲಿ, ಬಹುವಚನ ಅಂತ ಹೇಳ್ತಾರೆ. ಬನ್ನಿ ಎಕ್ಸಾಂಪಲ್ ನೋಡೋಣ. ಶೀಪ್ಸ್ ಆರ್ ಬರಲ್ಲ, ಶೀಪ್ ಆರ್ ಬರ್ತದೆ. ನೋಡಿ, ಅಂದರೆ ಶೀಪ್ಸ್ ಅನ್ನೋದು ಏಕವಚನದಾಗೂ ಶೀಪನೇ ಇರ್ತದ, ಬಹುವಚನದಾಗ ಶೀಪ್. ಶೀಪ್ಸ್ ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇದ್ದಾರೆ. ಶೀಪ್ಸ್ ಮಾಡಲಿಕ್ಕೆ ಹೋಗಬೇಡಿ, ಅದು ತಪ್ಪು. ಕೇವಲ SHEEP ಅನ್ನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆಯ್ತಾ? ನೆಕ್ಸ್ಟ್, ಐ ಸಾ ಸೆವರಲ್ ಡಿಯರ್ಸ್, ತಪ್ಪು, ಡಿಯರ್ ಕರೆಕ್ಟ್. The fish is ತಪ್ಪು, the fish are correct.
ದ ವೆರೈಟೀಸ್ ಆಫ್ ರೈಸಸ್ ತಪ್ಪು. ದ ವೆರೈಟೀಸ್ ಆಫ್ ರೈಸ್ ಆರ್ ಕರೆಕ್ಟು. ದ ಮೀನ್ಸ್ ಎಜುಕೇಶನ್ ಆರ್ ಎ ಮೀನ್ಸ್ ಟು ಅಚೀವ್ ಎಂಡ್ ಅಲ್ಲ. ಎಜುಕೇಶನ್ ಆರ್ ಅಲ್ಲ, ಎಜುಕೇಶನ್ ಈಸ್ ಆಗುತ್ತೆ. ತಿಳಿತಾರೆ? ತಿಳಿತಾನೆ ಹೇಳ್ತಾ ಇರೋದು. ಎಜುಕೇಶನ್ ಈಸ್ ಎ ಮೀನ್ಸ್, ಯಾಕಂದ್ರೆ ಎಜುಕೇಶನ್ ಒಂದು ಶಿಕ್ಷಣ ಆಗುತ್ತೆ, ಒಂದೇ ಆಗುತ್ತೆ. ದ ಎಲೆಕ್ಟ್ರಿಕಲ್ ಅಪ್ಯಾರಟಸಸ್ ಅಲ್ಲ, ಅಪ್ಯಾರಟಸ್ ಆಫ್ ದ ಹೋಟೆಲ್. ಇಲ್ಲಿ ಎಲೆಕ್ಟ್ರಿಕಲ್ ಬಗ್ಗೆ ಮಾತಾಡ್ತಿರ್ತದೆ, ಏಕವಚನ ವಾಸ್ ಆಗುತ್ತೆ. ಹೇಳ್ತಾರೆ. ನೆಕ್ಸ್ಟ್, ದ ಆರ್ಮಿ ಮೆಡಿಕಲ್ ಕಾರ್ಪ್ಸ್ ವಾಸ್ ಡೆವಲಪ್ಡ್ ಬೈ. ನೋಡಿ, ದ ಆರ್ಮಿ ಮೆಡಿಕಲ್ ಕಾರ್ಪ್ಸ್ ವಾಸ್ ಡೆವಲಪ್ಡ್. ನೋಡಿ, ದ ಆರ್ಮಿ ಮೆಡಿಕಲ್ ಕಾರ್ಪ್ ವಾಸ್ ಡಿಪ್ಲಾಯ್ಡ್ ಟು ಹೆಲ್ಪ್ ದ ಫ್ಲಡ್ ವಿಕ್ಟಿಮ್ಸ್. ಡಿಪ್ಲಾಯ್ಡ್, ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಪ್ಲಾಯ್ಡ್ ಮೈ ಡಿಯರ್ ಸ್ಟೂಡೆಂಟ್ಸ್? ಡಿಪ್ಲಾಯ್ ಅಂತಂದ್ರೆ ಏನು? ಯಾರು ಹೇಳ್ತೀರಾ? ಡಿಪ್ಲಾಯ್ ಅಂತಂದ್ರೆ ನಿಯೋಜಿಸಲಾಗಿದೆ. ತಿಳಿತಾರೆ? ತಿಳಿತಾನೆ ಅದರದು. ದ ಏರ್ಫೋರ್ಸ್ ಬಿಗ್ಯಾನ್ ಟು ಡಿಪ್ಲಾಯ್ ಫಾರ್ವರ್ಡ್. ವಾಯುಪಡೆಯು ಮುಂದಕ್ಕೆ ನಿಯೋಜಿಸಲು ಪ್ರಾರಂಭಿಸಿದೆ. ಅಂದ್ರೆ ಹರಡು, ರೀಚ್, ಸ್ಕ್ಯಾಟರ್. ತಿಳಿತಾರೆ? ಇದು ಡಿಪ್ಲಾಯ್ ಅಂತಂದ್ರೆ ರೀಚ್ನು ಆಗುತ್ತೆ. ತಿಳಿತಾರೆ? ದ ಆರ್ಮಿ ಮೆಡಿಕಲ್ ಕಾರ್ಪ್ ವಾಸ್ ಡಿಪ್ಲಾಯ್ಡ್ ಟು ದ ಹೆಲ್ಪ್ ದ ಫ್ಲಡ್ ವಿಕ್ಟಿಮ್ಸ್. ದ ಆರ್ಮಿ ಮೆಡಿಕಲ್ ಕಾರ್ಪ್ ಅಲ್ಲ, ಕಾರ್ಪ್ಸ್ ಆಗುತ್ತೆ. ಹೇಳ್ತಾರೆ? ಕಾರ್ಪ್ಸ್ ಆಗ್ಬೇಕು. ಅವುಗಳ ಇದೇ ತರ ಫಿಕ್ಸ್ ಸ್ಪೆಲ್ಲಿಂಗ್ ಇರ್ತದೆ. ಫಿಕ್ಸ್ ಸ್ಪೆಲ್ಲಿಂಗ್ ಅಲ್ಲ ನೀವು ಯೂಸ್ ಮಾಡ್ಬೇಕು. ಮೈ ಅಂಕಲ್ ಡಿಡ್ ನಾಟ್ ಅಲೋ ಅಸ್ ಡಾಟರ್ಸ್ ಟು ಗ್ರೋ ಆಸ್ ಹೀದನ್ಸ್. ವಾಟ್ ಈಸ್ ದ ಮೀನಿಂಗ್ ಆಫ್ ಹೀದನ್ಸ್? HEATHENS, ಹೀದನ್ಸ್. ಹೀದನ್ಸ್ ಅಂದ್ರೆ ಏನು? ಅಥವಾ ಹೀದನ್ ಅಂದ್ರೆ ಏನು? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಹೀಗನ್ಸ್ ಅಂತಂತಂದ್ರೆ ವಿಧರ್ಮಿ, ಅನ್ಯ ಧರ್ಮೀಯರು, ಬೇರೆ ಬೇರೆ ಧರ್ಮದ ಪಾಲನೆ ಮಾಡೋರು, ಅವ್ರಿಗೇನಂತ ಕರೀತಾರ? ಹೀದನ್ ಅಂತ ಕರೀತಾರ. ಕರೀತಾರೆ. ಸೊ ಮೈ ಅಂಕಲ್ ಡಿಡ್ ನಾಟ್ ಅಲೋ ಅಸ್ ಹಿಸ್ ಡಾಟರ್ಸ್ ಟು ಗ್ರೋ ಆಸ್ ಹೀದನ್ಸ್. ಬೇರೆ ಬೇರೆ ಧರ್ಮಗಳನ್ನು ಪೂಜಿಸುವವರು, ವಿಚಾರಿಸುವವರು, ಪಾಲನೆ ಮಾಡೋರು. ಬಟ್ ಹೀದನ್ಸ್ ಅನ್ನೋ ಸ್ಪೆಲ್ಲಿಂಗ್ ತಪ್ಪು, ಬೇರೆ ಹೀದನ್ ಅಷ್ಟೇ ಆಗುತ್ತೆ. ಶಿ ಡಿಸ್ಲೈಕ್ಸ್ ಈಟಿಂಗ್ ಕಾರ್ಡ್ಸ್. ಕಾರ್ಡ್ಸ್ ಅಲ್ಲ, ಕಾರ್ಡ್ ಅಷ್ಟೇ. ಪರ್ಟಿಕ್ಯುಲರ್ ಟೈಪ್ ಆಫ್ ಡಿಶ್, ಇದೊಂದು ಥರದ ಊಟ. ಹೇಳ್ತಾರೆ ಡಿಶ್. ಯೋಕ್ಸ್ ಆರ್ ತಪ್ಪು, ಯೋಕ್ ಆರ್ ಕರೆಕ್ಟು, ಯೋಕ್ಸ್ ಬರಲ್ಲ. ಯೋಕ್ ಅಂದ್ರೇನು? ಟು ಆಕ್ಸಿಜನ್. ಹೇಳ್ತಾರೆ? ಈಗ ಮೊದಲು ಆಕ್ಸಿಜನ್ ಅಂದ್ರೆ ಏನಂತ ನೀವು ಕೇಳ್ಬೋದು ನೀವು ನನಗೆ. ಆಕ್ಸಿಜನ್ ಅಂದ್ರೆ ಏನು? ಆಕ್ಸಿಜನ್ ಎತ್ತುಗಳು, ಆಕ್ಸಿಜನ್ ಪ್ಲೂರಲ್ ಆಗತ್ತ. ಹೇಳ್ತಾರೆ? ಹಂಗಾರೆ ಯೋಕ್ ಆರ್ ಯೂಸ್ಡ್ ಫಾರ್ ಕಲ್ಟಿವೇಶನ್, ಅದನ್ನು ಯೋಕ್ಸ್ ಅಂತ ಅನ್ನಂಗಿಲ್ಲ. ಹೇಳ್ತಾರೆ? ನೆಕ್ಸ್ಟ್, ದ ಹ್ಯೂಮನ್ ಸ್ಪೆಸೀಸ್ ಈಸ್ ಮಾರ್ಕ್ಡ್ ಬೈ ಸ್ಪೀಚ್. ನೋಡಿ, ಇಲ್ಲಿ ದ ಹ್ಯೂಮನ್ ಸ್ಪೆಸೀಸ್ ಈಸ್ ಮಾರ್ಕ್ಡ್ ಬೈ ಸ್ಪೀಚ್ ಅಂತಂದ್ರೆ ಎಲ್ಲಾ ಮನುಷ್ಯರ ಮಾತುಗಳು ಒಂದೇ ತರ ಇರ್ತವೆ, ಬೇರೆ ಬೇರೆ ಇರ್ತವೆ. ಅದಕ್ಕೆ ಇಲ್ಲಿ ಆರ್ ಬಂದದ್ದು. ಆರ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, a series of lectures were delivered on the subject. Series of lectures, a series singular ಆಗುತ್ತೆ, ಅದಕ್ಕೆ ವಾಸ್ ಬರಬೇಕು, ವರ್ ಬರಬಾರ್ದು. ನೋಡಿ, ಲೆಕ್ಚರ್ಗಳ ಗುಂಪಿಗೆ ಸಿರೀಸ್ ಇರ್ತಾರ, ಇಲ್ಲಿ ಸಿರೀಸ್ ಅನ್ನೋದು ಕಲೆಕ್ಟಿವ್ ನೌನ್ ಇದೆ. ಶಿ ಮೇಡ್ ಅಮೆಂಡ್ ಫಾರ್ ಹರ್ ಲಾಸ್ ಇನ್ ಲೈಫ್. ಅಮೆಂಡ್ಸ್ ಆಗ್ಬೇಕು, ತಿದ್ದುವುದು. ದ ಕೆನಾನ್ಸ್ ವರ್, ಕೆನಾನ್ ತಪ್ಪು, ಕೆನಾನ್ ಹೆವಿ ಗನ್. ಕೆನಾನ್ ಅಂದ್ರೆ ಹೆವಿ ಗನ್, ತೋಪುಗಳು. The cannon was fired at the enemies. Fired at the enemies, towards the enemies alla. Swines are harmful to health. Swines alla, swine. We bought 3 dozens apples. ತಪ್ಪು 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 ತಪ್ಪು. ನೋಡಿ, ಈ ಡಜನ್ ಅನ್ನ ಯಾವಾಗಲೂ ಹೇಳ್ತಾ ಇದ್ದೀನಿ, ಇದ್ರ ಹಿಂದೆ ನಂಬರ್ ಏನಾದರೂ ಇದ್ರೆ 3, 4, 5 ಇದು ಯಾವಾಗಲೂ ಡಜನ್ ಇರಬೇಕು. ಈ ಡಜನ್ದ ಮುಂದೆ ನೋಡಿ, ಈ ಡಜನ್ದ ಮುಂದೆ ಆಫ್ ಬತ್ತಂದ್ರೆ ಇದು ಯಾವಾಗಲೂ ಡಜನ್ ಇರಬಾರ್ದು, ಡಜನ್ಸ್ ಇರಬೇಕು. ಅಂದ್ರೆ ಡಜನ್ಸ್ ಆಫ್ ನಂಬರ್ ಡಜನ್. ಹೇಳ್ತಾರೆ? ಎರಡೂ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಎಸ್ ಅಂತ ಟೈಪ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ಗಳಿಗೂ ನೀವು ಶೇರ್ ಮಾಡ್ಕೋಬೋದು. ನೋಡಿ, ಯಾವುದೇ ಒಂದು ಇರಲಿ ಟಾಪಿಕ್, ಕಮೆಂಟನ್ನು ಅಥವಾ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಸಜೆಷನ್ನ ಫಾಲೋ ಮಾಡಿರತ್ತೇಕೋ, ಡೆಫಿನೆಟ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ಗೆ ತುಂಬ ಈಸಿಯಾಗಿ ಇಂಗ್ಲೀಷ್ ಇಂಪ್ರೂವ್ಮೆಂಟ್ ಆಗುತ್ತೆ. ಇಲ್ಲಾದ್ರೆ ಅದು ಆಗೋದು ಅಸಾಧ್ಯ. ಹೇಳ್ತಾರೆ? ಬನ್ನಿ. ಮೈ ಅಂಕಲ್ ರೀಚ್ಡ್ 3 scores. ಸ್ಕೋರ್ ಅಷ್ಟೇ, ಸ್ಕೋರ್ಸ್ ಆಗೋದಿಲ್ಲ. ನೆಕ್ಸ್ಟ್,
ಮೈ ಆಂಟ್ ಪರ್ಚೇಸ್ 3 ಗ್ರಾಸಸ್, ತಪ್ಪು, ಗ್ರಾಸ್ ಅಷ್ಟೇ. ನೆಕ್ಸ್ಟ್ ಐ ಗೇವ್ ಹಿಮ್ 500 ತಪ್ಪು, 500 rupees. ನಾ ಹೇಳಿಲ್ಲ ನಂಬರ್ ಪ್ಲಸ್ 100, ನಂಬರ್ ಪ್ಲಸ್ ಡಜನ್ ಅಷ್ಟೇ ಇರ್ಬೇಕು. ಶಿ ಲೆಂಟ್ ಮೀ 2000 rupees. ಲೆಂಟ್ ಅಂದ್ರೆ ಏನು, ಕೊಡುದು. 2000 ಅಲ್ಲ, 2000 rupees ಇರ್ತಾರೆ. ಹೀಗೆ ಇದೇ ರೀತಿಯಾದಂಥ ಕ್ಲಾಸನ್ನು ನೀವು ಪಡಿಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ, ಹೊಸ ವರ್ಷದಂದು ಅಂದರೆ ಬರುವ ನ್ಯೂ ಇಯರ್ ದಿನ ನಾವು ನಿಮಗೋಸ್ಕರ ಒಂದು ಮೆಗಾ ಡಿಸ್ಕೌಂಟ್ ಆಫರನ್ನು ತೊಗೊಂಬರ್ತಾ ಇದ್ದೀವಿ. 24% ಡಿಸ್ಕೌಂಟ್ ಅಂತಂದರೆ, 1000 ರೂಪಾಯಿದು ಒಂದು ಏನಾದರೂ ಕೋರ್ಸ್ ಇದ್ದರೆ 240 ರೂಪಾಯಿ ನಿಮಗೆ ಏನಾಗುತ್ತೆ, ಡಿಸ್ಕೌಂಟ್ ಆಗುತ್ತೆ. ತಿಳಿತಾನೆ ಥರದ್ದು 100ಕ್ಕೆ 24 ಅಂತಂದಂಗೆ ಹೇಳ್ತಾರೆ. ಎಸ್, ಹಂಗಾದ್ರೆ ಬನ್ನಿ ಗೈಸ್ ನೋಡೋಣ. ಈಗಾಗಲೇ ಇಷ್ಟು ಜನ ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ರು, ಆವಾಗ ಅದರಲ್ಲಿ ಇಷ್ಟು ಜನ GPS ಸ್ಟಾರ್ ಪಾಯಿಂಟ್ ಆಗಿದ್ದಾರೆ. ನಾನು ಕೊಡುವಂತಹ ಕೋರ್ಸ್ದ ಅಥವಾ ನಾನು ಕೊಡುವಂತಹ ಈ ಡಿಸ್ಕೌಂಟು ಎಲ್ಲ ಕೋರ್ಸಿಗೆ ಇರುವುದಿಲ್ಲ ರೀ, ಕೆಲವು ಕೋರ್ಸ್ಗಳಿಗಿರ್ತಾವ. ಅವು ಯಾವತ್ತಂದರೆ ಇಲ್ಲಿ ಕಾಣ್ತಾ ಇದೆ ನೋಡಿ, GPS ಸ್ಟಾರ್, HSTR ಈ ಕೋರ್ಸ್ಗಳಿಗೋಸ್ಕರ ಇರುತ್ತೆ. ಅದೇ ಜೊತೆ ನೀವೇನು ಮಾಡ್ಕೋಬೋದು, ಈ ಒಂದು ಕೋಡನ್ನು ಯೂಸ್ ಮಾಡಿದರೆ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ಅದೇನಪ್ಪ ಅಂತಂದರೆ ಇಲ್ಲಿದೆ ನೋಡಿ, NEW24 ಅನ್ನೋ ಕೋಡನ್ನು ಯೂಸ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಆ್ಯಪದ ಲಿಂಕು ಕಾಣ್ತಾ ಇದೆ. ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟರ್ ಆಗಿ ಒಳಗಡೆ ಹೋಗಿ ನೀವು ಸಬ್ಸ್ಕ್ರಿಪ್ಷನ್ ತೊಗೋಬೋದು. ಕ್ಲಾಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ನೀವು ಶೇರ್ ಮಾಡ್ಬೋದು. ಎಸ್, ಬನ್ನಿ ಮತ್ತೆ ಕಂಟಿನ್ಯೂ ಮಾಡೋಣ. ಆಬ್ಸ್ಟ್ರಾಕ್ಟ್ ನೌನ್ಸ್ ನೋಡಿ, ಆಬ್ಸ್ಟ್ರಾಕ್ಟ್ ನೌನ್ಸ್ಗಳನ್ನು ನಾವು ಯಾವಾಗಲೂ ಪ್ಲೂರಲ್ದಿಂದ ತಿಳಿತರಿ. ಅವುಗಳನ್ನು ಏನು ಮಾಡ್ಲಿಕ್ಕೆ ಬರಲ್ಲ ಅಂತಂದರೆ, ಕೆನಾಟ್ ಬಿ ಯೂಸ್ಡ್ ಇನ್ ಪ್ಲೂರಲ್. ಅಬ್ಸ್ಟ್ರಾಕ್ಟ್ ನೌನ್ಗಳನ್ನು ಅಥವಾ ಮಟೀರಿಯಲ್ ನೌನ್ಗಳನ್ನು ಇವು ಯಾವಾಗಲೂ ಸಿಂಗ್ಯುಲರ್ ಆಗಿ ಯೂಸ್ ಆಗ್ತಾವೆ. ಇದ್ರನ್ನ ನಾವು ಪ್ಲೂರಲ್ ಮಾಡ್ಲಿಕ್ಕೆ ಹೋಗೋದಿಲ್ಲ ರೀ, ಮಾಡ್ಲಿಕ್ಕೆ ಹೋಗಬಾರ್ದು. ಮಾಡ್ಲಿಕ್ಕೆ ಹೋದ್ರೆ ಆತನಿಗೆ ಹುಚ್ಚ ಅಂತ ಕರೀತಾರೆ. ತಿಳಿತಾರಿ. ಎಸ್, ಬನ್ನಿ. ಏನಪ್ಪ ಇದು, ಹೇಗೆ, ಯಾವ ಥರ ಅಂತ ಅನ್ಬೋದು ನೀವು. ತಿಳಿತಾರಿ. ಎಸ್, ಬನ್ನಿ ಇದೊಂದೆರಡು ಕಾನ್ಸೆಪ್ಟನ್ನು ತಿಳ್ಕೊಂಡ್ಬಿಟ್ರೆ ಇವತ್ತಿನ ಕ್ಲಾಸನ್ನು ಮುಗಿಸ್ಬೋದು. ನೌನ್ಸ್ ವಿಚ್ ಎಕ್ಸ್ಪ್ರೆಸ್ ಕ್ವಾಲಿಟಿ ಸಚ್ ಆಸ್ ನಾಲೆಜ್, ವಿಸ್ಡಮ್, ಬ್ರೇವರಿ, ಹ್ಯಾಪಿನೆಸ್, prudence are not normally used in plural. When they are used in plural, they have a different meaning. ನೋಡಪ್ಪ, ನಾವು ಏನಾದರೂ ಈ ಅಂಡರ್ಲೈನ್ ಮಾಡಿರೋ ಶಬ್ದಗಳನ್ನು ಬಹುವಚನ ರೂಪದಲ್ಲಿ ಮೊದಲು ಉಪಯೋಗಿಸಬಾರ್ದು. ಉಪಯೋಗಿಸಿದ ಅವುಗಳ ಅರ್ಥನೇ ಬೇರೆ ಆಗಿಬಿಡ್ತದೆ. ಉದಾಹರಣೆ ನೋಡಿ, ಶಿ ಹ್ಯಾಸ್ ಡೆವಲಪ್ಡ್ ಮೆನಿ ಹೋಪ್ಸ್ ಅಬೌಟ್ ಹರ್ ಫ್ಯೂಚರ್. ನೋಡೋಣ, ಓನ್ಲಿ ಹೋಪ್ ಅಷ್ಟೇ ಹೇಳ್ತಾರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಮಟೀರಿಯಲ್ ನೌನ್ ಕೂಡ ನಾವು ಪ್ಲೂರಲ್ನಲ್ಲಿ ಯೂಸ್ ಮಾಡಬಾರ್ದು. Nouns which indicate names of material out of which things are made are not usually used in plural, but when they have the possibility of being used in plural, material nouns have a different meaning. ಇದು ಕೂಡ ಸೇಮ್ ಟು ಸೇಮ್ ಹಂಗೆ ಆಗುತ್ತೆ. ಎಕ್ಸಾಂಪಲ್, ಕಾಪರ್ಸ್ ಆರ್ ತಪ್ಪು, ಕಾಪರ್ ಈಸ್ ಕರೆಕ್ಟ್. ನೆಕ್ಸ್ಟ್, ಐರನ್ಸ್ ಆರ್ ತಪ್ಪು, ಐರನ್ ಈಸ್ ಕರೆಕ್ಟ್. ವುಡ್ಸ್ ಆರ್ ತಪ್ಪು, ವುಡ್ ಈಸ್ ಕರೆಕ್ಟ್. ಹೇಳ್ತಾರೆ. We have a lot of golds, tappu, gold correct. Waters are tappu, water is correct. He drank all the milks, tappu, milk correct. ನೋಡಿ, ನಾನು ಉಳ್ಕಿದೆಲ್ಲ ಓದ್ಕೋತ ಕುಂಡ್ರಂಗಿಲ್ಲ, ನೀವು ಅದನ್ನು ಓದಬೇಕು. ನೀವು ಓದಲಿಲ್ಲ ಅಂತಂದರೆ ಈ ಫರ್ನಿಚರ್ ಸ್ಪೆಲ್ಲಿಂಗ, ಈ ಕಲ್ಟಿವೇಶನ್ ಸ್ಪೆಲ್ಲಿಂಗ, ಈ ಎಸೆನ್ಷಿಯಲ್ ಸ್ಪೆಲ್ಲಿಂಗ, ಅಕಸ್ಮಾತ್ ನಿಮ್ಗೆ ಮೇಕಿಂಗ್ ಅಂದರೆ ಅರ್ಥ ಗೊತ್ತಿಲ್ಲ ಅಂದ್ರೆ ಅದನ್ನ ಅರ್ಥ ತಿಳ್ಕೊಳ್ಳಿ. ಇದು ಪದ್ಧತಿ, ಇದು ಅರ್ಥ ಆಯ್ತಾ ರೀ. ನೆಕ್ಸ್ಟ್ ನೋಡಿ, ಹಂಗಾರೆ ದ ಮೀನಿಂಗ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್. ಕಾಪರ್ಸ್ ಅಂದರೆ ಕಾಪರ್ ಕಾಯಿನ್ಸ್, ಐರನ್ಸ್ ಅಂದರೆ ಫೆಟರ್ಸು, ಟಿನ್ಸ್ ಅಂದರೆ ಕ್ಯಾನ್ಸ್ ಮೇಡ್ ಆಫ್ ಟಿನ್, ವುಡ್ಸ್ ಅಂದರೆ ಕಾಡು. ನೋಡಿ, ನಾವೇನಾದರೂ WWD ವುಡ್ ಅಂದರೆ ಕಟ್ಟಿಗೆ, ಅದೇ WWD ವುಡ್ಸ್ ಅಂತಂದ್ರೆ ಕಾಡು ಅಂತ ಮೀನಿಂಗ್ ಕೊಡ್ತದೆ. ತಿಳಿತಾರೆ. ಇವತ್ತಿನ ಕ್ಲಾಸ್ದಲ್ಲಿ ಇಷ್ಟು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇದೇ ರೀತಿಯಾದಂಥ ಕ್ಲಾಸಸ್ಸನ್ನು ಪೇಡ್ ರೂಪದಲ್ಲಿ ನೀವು ಪಡಿಬೇಕಂತ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ಆಫರ್ನ ನೀವು ಪಡಿಬೋದು ನ್ಯೂ ಇಯರ್ ದಿನ. ಅರ್ಥ ಆಯ್ತಾ ರೀ. ನ್ಯೂ ಇಯರ್ ದಿನ ಈ ಮೆಗಾ ಆಫರನ್ನು ಪಡೆದುಕೊಂಡು ನಿಮ್ಮ ಸಬ್ಸ್ಕ್ರಿಪ್ಷನ್ ನೀವು ಪಡಿಬೋದು. ಕೇವಲ 100 ಜನರಿಗೆ ಮಾತ್ರ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.